ಕಬ್ಬಿಗೆ ಏಕರೂಪ ಬೆಲೆ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಮಹಾಂತಗೌಡ ನಂದಹಳ್ಳಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಬ್ಬಿಗೆ ಏಕರೂಪ ಬೆಲೆ ನೀಡುವಂತೆ ಒತ್ತಾಯಿಸಿ ನವೆಂಬರ್ 27ರಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳ ಆಗ್ರಹಿಸಿದ್ದಾರೆ. ದಿನಾಂಕ 27ಕ್ಕೆ ನಾವು ಸ್ಟ್ರೈಕ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಇವತ್ತು ನಮಗೆ ಇಳುವರಿಗೂ ಕಲಬುರಗಿ ಜಿಲ್ಲೆಯಲ್ಲಿ ಮೋಸ ಆಗ್ತದ. ಇವತ್ತು ಫ್ಯಾಕ್ಟ್ರಿದವ್ರನ್ನೂ ಮೋಸ ಮಾಡೋದು. ಹಿಂದಕ್ಕೆ ಎಲ್ಲ ಮಾಧ್ಯಮದವ್ರು ಇದ್ರಿ, DC ಅವ್ರ ಮೀಟಿಂಗ್ ತೊಗೊಂಡಾಗ ಇಲ್ಲ 3,165 ನಿಮಗೆ ಕೊಡಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟರು. ಎಲ್ಲ ಮಾಧ್ಯಮದಾಗ ಬಂತು, ಎಲ್ಲದ್ರದಾಗ ಬಂತು. ನಾವು ಅಲ್ಪ ಸ್ವಲ್ಪ ಖುಷಿ ಪಟ್ಟೆವು. ಏನೋ ಒಂದು 150 ರೂಪಾಯಿ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಅದ ಅಂತಕ್ಕಂಥ ಭಾವನೆ ಎಲ್ಲ ರೈತರ ಬಳಿ ಮೂಡ್ತು. ಭಾಳ ಖುಷಿದಾಗಿದ್ದೆವು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏಕಾಏಕಿ 2,950 ರೂಪಾಯಿ ಸರ್ಕಾರ ಕೊಡ್ತದೆ, 50 ರೂಪಾಯಿ ಏನಪ್ಪ ಅಂತಂದ್ರೆ ಫ್ಯಾಕ್ಟ್ರಿದವರು 2,950, ಸರ್ಕಾರ 50 ರೂಪಾಯಿ ನಾವು ನಿಮಗೆ ಸಹಾಯಧನ 3,000 ರೂಪಾಯಿ ಕೊಡ್ತೀವಿ. ಅರೆ ನಮ್ಗೇನು ದಾನ ಧರ್ಮ ಕೊಡ್ತೀರಿ? ನಾವು ಬೆಳೆದಂಥ ಮಾಲಿನೂ ಒಂದು ಪ್ರತಿಯೊಂದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ಒಂದು ತೊಗರಿ ಬಂದ್ರೂ ನಮ್ಮ ಗೋಳು ತಪ್ಪಲ್ಲಾಗ್ಯದ, ಕಬ್ಬು ಬಂದ್ರೂ ನಮ್ಮ ಗೋಳು ತಪ್ಪಲ್ಲಾಗ್ಯದ. ಪ್ರತಿಯೊಂದಕ್ಕೂ ಒಂದೊಂದು ರೀತಿ ನಾವು ಹೋರಾಟ ಮಾಡ್ಕೊತ ಇರ್ಬೇಕು. ಇವತ್ತು ಅಲ್ಪ ಸ್ವಲ್ಪ ಹೋರಾಟ ಮಾಡಿದ್ರೂ ಒಂದು ನಮ್ಗೆ ನ್ಯಾಯ ಸಿಗಲ್ಲಾಗ್ಯದ. ಯಾವುದೇ ರೀತಿ ಇವತ್ತು ನಮ್ಗೆ ಇಳುವರಿಯ ಪ್ರತಿ 15 ದಿನಕ್ಕೊಮ್ಮೆ ಚೆಕ್ ಮಾಡ್ಬೇಕಂತಾರೆ, ಅದಕ್ಕೂ ಇಳುವರಿ ಸಿಗಲ್ಲ. ಇವತ್ತೇನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿದವರು ಇವತ್ತು ಕಾಟದಾಗ ಮೋಸ ಮಾಡ್ತಾರೆ. ಇವತ್ತು ಕಾಟ ಏನಾದ್ರು ಹೊರಗೆ ಸೆಟ್ಟಿಂಗ್ ಮಾಡ್ರಿ ಅಂತಂದ್ರೆ ಅದನ್ನು ಯಾರೂ ಮಾಡಲ್ಲಾಗ್ಯಾರ. ಇವತ್ತು ನಾವು ಹೆಂಗಾಗ್ಯದಪ್ಪ ಅಂತಂದ್ರೆ ಇವತ್ತು ಕಬ್ಬು ನಾವು ಇವತ್ತು ಫ್ಯಾಕ್ಟ್ರಿ ಕೊಟ್ಟರು 6 ತಿಂಗಳು ದುಡ್ಡು ಬಂದಿಲ್ಲ. ಉದಾಹರಣೆಗೆ ಇವತ್ತು ವಡಗೇರ ಫ್ಯಾಕ್ಟ್ರಿದವರು ಮೊನ್ನೆ ಇನ್ನೂ ಸ್ವಲ್ಪ ಅಮೌಂಟೇ ಕ್ಲಿಯರ್ ಆಗಿಲ್ಲ. ಈ ರೀತಿ ಏನದ ನಮ್ಮ ಕಲಬುರಗಿ ಪರಿಸ್ಥಿತಿ ನಡೆದ. ಈಗ ನಮ್ಮಲ್ಲಿ ಹೆಂಗಪ್ಪ ಅಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಹೇಳಿದ ರೇಟಿಗೆ ನಾವು ಕಬ್ಬು ಕೊಡಪ್ಪ, ಆ ಪರಿಸ್ಥಿತಿ ಅದೇ. ಅರೆ 3,300 ಮುಖ್ಯಮಂತ್ರಿಗಳೇ ಹೇಳ್ಯಾರ ಏಕದರ ನೀವು ಎಲ್ಲ ಫ್ಯಾಕ್ಟ್ರಿಗಳು ಅನ್ವಯಿಸ್ರಿ ಅಂತೇಳಿ. ನಮ್ಮ ಉಸ್ತುವಾರಿ ಸಚಿವರು 3,000 ಕೊಡ್ರಿ ಅಂತ ಹೇಳ್ತಾರೆ. ಇದು ಯಾವ ಎಕಡೆ ಲೆಕ್ಕ ರೀ ಇದು? ನಾವು ಮಾಲ್ ಬೆಳೆದು ಇವತ್ತು ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರು ಹೇಳ್ದಂಗೆ ನಾವು ಕಬ್ಬು ಕೊಟ್ಟು ಮನೆಗೆ ಬರ್ಬೇಕೀಗ. ಈ ತಾರತಮ್ಯ ಯಾಕೆ ಮಾಡ್ತೀರಿ? ನಂಬಲ್ಲಿನೂ ಸೇಮ್ ಇಳುವರಿ ಬರ್ತದೆ, ಸೇಮ್ ಎಥನಾಲ್ ಸಿಗ್ತದೆ, ಮೊಲಾಸಸ್ ಸೇಮ್ ಬರ್ತದೆ, ಎಲ್ಲ ಬರ್ತದೆ. ಕಾಟ ಕಳುವು ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಕಾಟ ಸುದ್ದಿ ಮಾಡ್ರಿ ಅಂತ ಸುಮಾರು ದಿನಗಳಿಂದ ನಾವು ಹೇಳ್ತೀವಿ, ಅದನ್ನೂ ಇಲ್ಲ. ಈ ಎಲ್ಲ ನಂಬಲ್ಲಿ ನಮ್ಮ ಭಾಗದ ಶಾಸಕರು ವಿರೋಧ ಪಕ್ಷದ ನಾಯಕರಂತರೂ ಈ ಕಬ್ಬಿನ ಬಾರದಾಗ ತುಟಿನೇ ಬಿಚ್ಚಲಾಗ್ಯಾರ. ಅವ್ರ ಪಾಪ ಏನು ಹಾರೋ ಏನು ಗುಲ್ಬರ್ದಾಗ ಏನು ಇಲ್ಲೋ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತು. ವಿರೋಧ ಪಕ್ಷದವ್ರೂ ಏನಿಲ್ಲ. ಆಡಳಿತ ಪಕ್ಷದ ಶಾಸಕರು ಅವತ್ತು BR ಪಾಟೀಲ್ ಅವರು ಹೇಳಿದ್ರು, ಇಲ್ಲ ನಾವು ಅನ್ಯಾಯ ಆಗ್ಲಕ್ಕೆ ಬಿಡಲ್ಲ ಅಂತಂದರು. 3,000 ದರ ಆದಮೇಲೆ ಏನಾರ ಮಾತಾಡ್ತಾರಂದ್ರೆ ಅವರು ಮಾತಾಡಲ್ಲಾಗ್ಯಾರ. ಮತ್ತು ಇಲ್ಲಿ ಈ ಭಾಗದ ಶಾಸಕರೇ 6 ಮಂದಿ ಕಾಂಗ್ರೆಸ್ ಶಾಸಕರು, 2 BJPದವರು, ಈ JDSದವರು ಹಾರ ಏನು ಸತ್ತಾರ ಅಂತಕ್ಕಂಥ ಭಾವನೆ ಇವತ್ತು ನಮ್ಮ ರೈತ ಸಂಘದವ್ರಿಗೆ ಮೂಡ್ಲತ್ತದ. ಕೇಳೋರು ಯಾರೂ ಇಲ್ಲ. ರಾಜಕೀಯದವರು ತಮ್ಮ ಲಾಭಕ್ಕೋಸ್ಕರ ಇದು ಮಾಡ್ಲತ್ತಾರ. ಇವತ್ತು ಏನಾರ ನಮ್ಮ ರೈತರಿಗೆ ಯಾರೇ ನಿಂತು ಮಾತಾಡ್ತಾರಪ್ಪ ಅಂತಂದ್ರೆ ಯಾರೂ ಮಾತಾಡೋ ಪರಿಸ್ಥಿತಿಯಾಗ ಅವ್ರಿಗೆ